ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗ ಮುಂದುವರೆದಿತ್ತು. ರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ಸುಗ್ರೀವಾದಿ ಕಪಿವೀರರ ಒಡಗೂಡಿ ವಿಭೀಷಣ ಮೊದಲಾದ ರಾಕ್ಷಸ ಸ್ನೇಹಿತರ ಜೊತೆಗೂಡಿ ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯೆಯ ಕಡೆಗೆ ಧಾವಿಸುತ್ತಿದ್ದ. ಮಾರ್ಗ ಮಧ್ಯದಲ್ಲಿ ಕಾಣುವಂಥ ಅನೇಕ ಸ್ಥಳಗಳು, ಯುದ್ಧ ಮಾಡಿದ ಪ್ರಸಂಗಗಳು, ಸಮುದ್ರ, ಇದನ್ನೆಲ್ಲವನ್ನೂ ಆತ ತೋರಿಸಿದ. ಇದೇ ಸಮುದ್ರದಲ್ಲೇ ಹನುಮಂತ ಆಕಾಶವನ್ನು ಹಾರಿಕೊಂಡು ಲಂಕಾನಗರದ ಕಡೆ ಬರುವಾಗ ಮೈನಾಕ ಪರ್ವತ ಸಮುದ್ರವನ್ನು ಭೇದಿಸಿಕೊಂಡು ಮೇಲೆ ಬಂದಿದ್ದ ಹನುಮಂತನ ವಿಶ್ರಾಂತಿಗಾಗಿ. ಇದು ನೋಡು, ಸಮುದ್ರದ ತೀರ ಪ್ರದೇಶ ಇದು. ಈ ಸಮುದ್ರದ ಉತ್ತರದ ಪ್ರದೇಶ ಇದು, ಉತ್ತರದ ತೀರ. ನಾನು ಈ ಸಮುದ್ರದ ಭಾಗದಲ್ಲಿ ಸೈನ್ಯವನ್ನು ಸಂಗ್ರಹ ಮಾಡಿದ್ದೆ. ಸೇತುವೆಯನ್ನು ಕಟ್ಟೋದಕ್ಕಿಂತ ಮೊದಲು ನಾನು ಮಹೇಶ್ವರನಾದ ಮಹಾದೇವನಿಗೆ ಪೂಜೆ ಮಾಡಿದೆ. ಆ ತೀರ್ಥ ಸೇತು ಬಂಧ ಅನ್ನುವ ಹೆಸರಿನಿಂದ ವಿಖ್ಯಾತವಾಗಿದೆ. ಆ ಸ್ಥಳವನ್ನು ಒಂದು ನೀವು ನೋಡು ಅಂತ ಅವಳಿಗೆ ದೂರದಿಂದ ಪರಿಚಯ ಮಾಡಿಸಿದೆ, ಆಕಾಶದ ಮಾರ್ಗದಿಂದ. ಈ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ನಾವು ಶ್ರವಣ ಮಾಡುವಾಗ ರಾಮ ಅಲ್ಲಿ ಮಹೇಶ್ವರನನ್ನು ಪೂಜೆ ಮಾಡಿದ ಪ್ರಸಂಗ ಬರಲಿಲ್ಲ. ಅದು ಆನಂದ ರಾಮಾಯಣಕ್ಕನುಸಾರವಾಗಿ ಬಂದಿತ್ತು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಅದು ಬರದೇ ಇದ್ರು ಈ ಮುಂದೆ ಅವನ್ನ ರಾಮ ನೆನಪು ಮಾಡ್ಕೊಳ್ತಾನೆ. ಆದ್ದರಿಂದ ಹಿಂದೆ ಅದನ್ನ ರಾಮ ಮಾಡಿದ್ದ ಅಂತನ್ನೋದು ವಾಲ್ಮೀಕಿಯು ಕೂಡ ಅಭಿಪ್ರಾಯ ಆಗಿದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಸಂಗ ನಾನಾ ಥರದ ಪುರಾಣಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲೆಲ್ಲ ವರ್ಣನೆ ಇದೆ. ಕೂರ್ಮ ಪುರಾಣದಲ್ಲಿ ಸೇತು ಮಧ್ಯೆ ಮಹಾದೇವಂ ಈಶಾನಂ ಕೃತ್ತಿವಾಸಸಂ ಸ್ಥಾಪಯಾಮಾಸ ವೈ ಲಿಂಗಂ ಪೂಜೆಯಾಮಾಸ ರಾಘವ, ಅವನನ್ನು ಪೂಜೆ ಮಾಡಿದ ಅಂತ ಕೂರ್ಮ ಪುರಾಣದಲ್ಲಿ ಬರುವಂಥ ಮಾತಿದೆ. ಹೀಗೊಂದು ಪದ್ಮ ಪುರಾಣದಲ್ಲಿ ಹೀಗಿದೆ: ರಾಮ ಪುಸ್ತಕಾತ್ ಅವರುಹ್ಯ ಮಹಾದೇವಂ ಪ್ರತಿಷ್ಠಾವಾನ್ ಸೋಸ್ಮೈ ಪ್ರಸನ್ನೋ ಬಭೂವ ಸೇತು ಆರಭಮಾನಸ್ತು ತತ್ರ ರಾಮೇಶ್ವರಂ ಹರಿಂ ಸಂಸ್ಥಾಪ್ಯ ಪೂಜಯಿತ್ವಾ ಆಹ ರಾಮೋ ಪೂಜಯಿತ್ವಾ ರಾಮೋ ಲೋಕಹಿತಾಯ ಚ. ಇದು ಅಧ್ಯಾತ್ಮ ರಾಮಾಯಣ ಅಂತ. ಆನಂದ ರಾಮಾಯಣದಂತೆ ಅಧ್ಯಾತ್ಮ ರಾಮಾಯಣಕ್ಕೆ ಮತ್ತೊಂದಿದೆ, ಅದರಲ್ಲಿ ಈ ಮಾತನ್ನ ಕೇಳ್ತೇವೆ ನಾವು. ಆ ಅಧ್ಯಾತ್ಮ ರಾಮಾಯಣದಲ್ಲಿ ಹೀಗೆ ಆ ಸೇತುವಿನ ಮಹತ್ವವನ್ನು ಕೊಂಡಾಡ್ತಾರೆ. ಈ ನಲಸೇತು ಏನಿದೆ, ಈ ನಲಸೇತುವೆಯನ್ನ ಮತ್ತು ಈ ಕ್ಷೇತ್ರದಲ್ಲಿರುವಂಥ ಈಶ್ವರನನ್ನ, ರಾಮೇಶ್ವರನನ್ನ ಯಾರು ಪೂಜೆ ಮಾಡ್ತಾರೋ ಅವರು ನನ್ನ ಅನುಗ್ರಹದಿಂದ ಬ್ರಹ್ಮಹತ್ಯೆ ಮೊದಲಾದಂಥ ಮಹಾ ಪಾಪಗಳನ್ನು ಕಳ್ಕೊಳ್ತಾರೆ. ಸೇತು ಬಂಧೆ ನರಸ್ನಾತ್ವ ದುಷ್ಟ ರಾಮೇಶ್ವರಂ ಹರಿಂ. ಸೇತು ತೀರ್ಥದಲ್ಲಿ ಸ್ನಾನ ಮಾಡಬೇಕು, ರಾಮೇಶ್ವರನಿಗೆ ಪೂಜೆ ಮಾಡಬೇಕು. ಅದಾದ ಬಳಿಕ ಕಾಶಿನಗರಕ್ಕೆ ಪ್ರಯಾಣ ಮಾಡಬೇಕು. ಅಲ್ಲಿರುವಂಥ ಗಂಗಾ ನದಿಯಿಂದ ಬಿಂದಿಗೆಯಲ್ಲಿ ನೀರನ್ನು ತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು. ಆ ಬಿಂದಿಗೆಯನ್ನು ಸಮುದ್ರಕ್ಕೆ ಹಾಕಬೇಕು. ಸಮುದ್ರೇ ಕ್ಷಿಪ್ತ ಸದ್ಧಾರೋ, ಹೀಗೆ ಮಾಡುವಂಥ ಸಾಧಕ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಾನೆ ಅಂತ ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಬಂದ ಮಾತಿದೆ. ಆನಂದ ರಾಮಾಯಣದಲ್ಲಿ ಕೂಡ ಹೀಗೆ ಬಂದಿತ್ತು. ಸೇತು ಬಂಧದಲ್ಲಿ ಇರುವಂಥ ಮರಳನ್ನು ತೆಗೆದುಕೊಂಡು ಹೋಗಿ ಕಾಶಿಯಲ್ಲಿ ಹಾಕಬೇಕು, ಅಲ್ಲಿದ್ದಂಥ ಗಂಗಾ ನದಿಯ ನೀರನ್ನು ತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು ಅಂತ ಬಂದಿತ್ತು. ಹೀಗೆ ತುಳಸಿದಾಸರ ರಾಮಚರಿತ್ರ ಮಾನಸ, ಹೀಗೆ ನಾನಾ ಥರದ ಗ್ರಂಥಗಳಲ್ಲಿ ರಾಮ ಆ ಸೇತುವೆಯನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಈಶ್ವರನನ್ನು ಪೂಜೆ ಮಾಡಿದ್ದ ಅಂತನ್ನೋದು ಅವರೆಲ್ಲರಿಗೂ ಕೂಡ ಅಭಿಪ್ರೇತವಾದದ್ದು. ಹೀಗೆ ಆ ವಿಮಾನ ಮುಂದುವರೆದ ಮೇಲೆ ಅಲ್ಲಿ ಕಿಷ್ಕಿಂಧೆ ಕಾಣಿಸಲಿಕ್ಕೆ ಪ್ರಾರಂಭ ಆಯಿತು. ರಾಮ ತಮ್ಮ ವಿವರಣೆಯನ್ನು ಮುಂದುವರೆಸಿದ. ಇದು ಸುಗ್ರೀವನ ರಾಜಧಾನಿ ಕಿಷ್ಕಿಂಧ. ಇದರ ಸುತ್ತಮುತ್ತಲು ಅನೇಕ ಥರದ ಅರಣ್ಯಗಳಿವೆ. ವಿಶಾಲವಾದಂಥ ಈ ಸಾಮ್ರಾಜ್ಯವನ್ನ ವಾಲಿ ಮೊದಲು ಆಳುತ್ತಿದ್ದ, ಅವನ ಬಳಿಕ ಸುಗ್ರೀವ ಇದನ್ನೀಗ ಆಳುತ್ತಿದ್ದಾನೆ ಅಂತ ಪರಿಚಯ ಮಾಡಿಸಿದ. ಆಗ ಸೀತೆ
ಒಂದು ಮಾತನ್ನ ರಾಮನಿಗೆ ಹೇಳಿದ್ಲು. ನಾವು ಅಯೋಧ್ಯೆ ಕಡೆಗೆ ಅಂತ ಭಾವಿಸ್ತಿದ್ದೇವೆ, ನಾವಷ್ಟೇ ಅಯೋಧ್ಯೆ ಕಡೆಗೆ ಹೋಗದೆ ಸುಗ್ರೀವನ ಪತ್ನಿಯರು, ಉಳಿದ ವಾನಶ್ರೇಷ್ಠನ ಪತ್ನಿಯರು, ಅವರ ಪರಿವಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ತ್ರೀಯರು ಅವರು ನಮ್ಮ ಜೊತೆಗೆ ಬರಬೇಕು ಅಯೋಧ್ಯೆಗೆ. ಹೀಗೊಂದು ನನಗೆ ಅಪೇಕ್ಷೆ ಇದೆ, ನನ್ನ ಜೊತೆಗೆ ಅವರು ಕೂಡ ಅಯೋಧ್ಯೆಗೆ ಬರಬೇಕು ಅಂತ ಅವಳು ಅಪೇಕ್ಷೆ ಪಟ್ಲು. ಸೀತೆ ಹೀಗೆ ಹೇಳಿದಾಗ ರಾಮ ಹಾಗೇ ಆಗಲಿ ಅಂತ ಹೇಳಿದ. ಕಿಷ್ಕಿಂಧೆ ಸಮೀಪ ಪುಷ್ಪಕ ವಿಮಾನ ಬಂದಾಗ ಪುಷ್ಪಕ ವಿಮಾನವನ್ನು ನಿಲ್ಲಿಸಿದ. ಸುಗ್ರೀವನಿಗೆ ಹೇಳಿದ, ಎಲ್ಲ ಕಪಿಶ್ರೇಷ್ಠರು ತಮ್ಮ ತಮ್ಮ ಪತ್ನಿಯರು, ಮಕ್ಕಳು ಇವರನ್ನು ಕರೆದುಕೊಂಡು ಬರಬೇಕು. ಸೀತೆಯ ಜೊತೆಗೆ ಅವರೆಲ್ಲರೂ ಕೂಡ ಅಯೋಧ್ಯೆಗೆ ಬರಬೇಕು, ಹೀಗೊಂದು ಅಪೇಕ್ಷೆ ಇದೆ. ಅದರಂತೆ ಎಲ್ಲ ಕಪಿಗಳಿಗೂ ನೀನು ಹೋಗಿ ಹೇಳು, ನಾವು ಒಟ್ಟಾಗಿ ಮುಂದೆ ಪ್ರಯಾಣ ಮಾಡೋಣ ಅಂತ ಹೇಳಿದ. ಅದರಂತೆ ಸುಗ್ರೀವ ಸಮಸ್ತ ವಾನರಿಗೂ ಅಂತ ಒಂದು ಆಜ್ಞೆಯನ್ನು ಮಾಡಿದ. ಮತ್ತು ತಾನೂ ಕೂಡ ಅಂತಃಪುರಕ್ಕೆ ಹೋಗಿ ತಾರೆಗೆ ಹೀಗೆ ಹೇಳಿದ, ಸೀತೆಗೆ ಈ ಒಂದು ಅಪೇಕ್ಷೆ ಬಂದಿದೆ, ಅವಳ ಅಭಿಲಾಷೆಗೆ ತಕ್ಕಂತೆ ರಾಮ ನಮ್ಮೆಲ್ಲರನ್ನು ಅಯೋಧ್ಯೆ ಕಡೆ ಕರ್ಕೊಂಡು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಎಲ್ಲ ಕಪಿಸ್ತ್ರೀಯರನ್ನು ನೀನೀಗ ಹೊರಡಿಸಬೇಕು. ನಾವೆಲ್ಲರೂ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡೇ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡೋಣ. ಅಯೋಧ್ಯ ಪಟ್ಟಣವನ್ನು ನಿಮಗೆಲ್ಲರಿಗೂ ತೋರಿಸ್ತೇನೆ, ದಶರಥನ ಪತ್ನಿಯರನ್ನು ಕೂಡ ನಿನಗೆ ತೋರಿಸ್ತೇನೆ ಅಂತ ಹೇಳಿದ ಈ ಸುಗ್ರೀವ ಅವರೆಲ್ಲರಿಗೂ. ಅದರಂತೆ ಅವಳು ಕೂಡ ಎಲ್ಲ ಅಂತಃಪುರ ಸ್ತ್ರೀಯರನ್ನು ಕರೆದಳು. ಸುಗ್ರೀವನ ಆಜ್ಞೆ ಆಗಿದೆ, ಎಲ್ಲರೂ ಹೊರಡಿ ರಾಮನ ಪಟ್ಟಾಭಿಷೇಕವನ್ನು ನಾವು ನೋಡಬೇಕು, ಅಯೋಧ್ಯ ಪಟ್ಟಣವನ್ನು ಕೂಡ ನಾವು ಸಂದರ್ಶನ ಮಾಡಬೇಕು. ತಾರೆಯ ಆಜ್ಞಾನುಸಾರವಾಗಿ ಆ ಎಲ್ಲ ಕಪಿಸ್ತ್ರೀಯರು ಶೃಂಗಾರ ಮಾಡಿಕೊಂಡ್ರು. ಶೃಂಗಾರ ಮಾಡಿಕೊಂಡು ಪುಷ್ಪಕ ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ಸೀತೆಯನ್ನ ನೋಡಬೇಕು ಅಂತ ಒಂದು ಕುತೂಹಲದಿಂದ, ಆ ಒಂದು ಅಭಿಲಾಷೆಯಿಂದ ಅವರೆಲ್ಲ ವಿಮಾನವನ್ನು ಹತ್ತಿದ್ರು. ವಿಮಾನ ಶೀಘ್ರವಾಗಿ ಮೇಲೇರಿತು. ಮುಂದೆ ಆ ವಿಮಾನ ಪ್ರಯಾಣ ಬೆಳೆಸಿ ಋಷ್ಯಮುಖ ಪರ್ವತದ ಸಮೀಪಕ್ಕೆ ಬಂತು. ಅಲ್ಲಿ ರಾಮ ಸೀತೆಗೆ ಹೇಳಿದ, ಬಂಗಾರವಂತೆ ಹೊಳೆಯುವಂತಹ, ಮಿಂಚಿನಂತೆ ಹೊಳೆಯುವಂತಹ ಒಂದು ಪರ್ವತವನ್ನ ನೀನೀಗ ನೋಡ್ತಿದ್ದೀಯಲ್ಲ, ಆ ಪರ್ವತವನ್ನಲ್ಲಿ ಸುತ್ತಲೂ ಗಮನಿಸು. ಅದು ಋಷ್ಯಮುಖ ಪರ್ವತ. ಮೊದಲು ನನಗೂ ಸುಗ್ರೀವನಿಗೂ ಭೇಟಿಯಾಗಿದ್ದು ಇದೇ ಸ್ಥಳದಲ್ಲೇ. ನಾನು ಅರಣ್ಯದಲ್ಲಿ ಲಕ್ಷ್ಮಣನ ಜೊತೆಗೆ ಅಡ್ಡಾಡಿಕೊಂಡು ಸಂಚಾರ ಮಾಡಿಕೊಂಡು ಪರಿತಪಿಸ್ತಿದ್ದಾಗ ಮೊದಲನೇ ಬಾರಿ ಸುಗ್ರೀವನ ಜೊತೆಗೆ ಭೇಟಿಯಾಗಿದ್ದು ಇಲ್ಲಿಯೇ. ವಾಲಿಯನ್ನು ಸಂಹಾರ ಮಾಡಬೇಕಂತ ಪ್ರತಿಜ್ಞೆ ಮಾಡಿದ್ದು ಕೂಡ ಇಲ್ಲಿಯೇ. ಇಲ್ಲಿ ನೋಡು, ಪಂಪಾ ಸರೋವರ ಕಾಣಿಸ್ತಿದೆ. ಈ ಪಂಪಾ ಸರೋವರದ ತೀರದಲ್ಲೇ ನಾನು ನಿನ್ನ ವಿಯೋಗವನ್ನು ತಾಳದೆ ದುಃಖಿಸಿದೆ. ಇಲ್ಲೇ ಮಹಾಧರ್ಮಚಾರಿಣಿಯಾದಂತಹ ಶಬರಿಯನ್ನು ಕೂಡ ನಾನು ನೋಡಿದೆ, ಅವಳು ನನ್ನ ಭಕ್ತಳು. ಆ ವಿಮಾನ ಆ ಜನಸ್ಥಾನದ ಮೇಲೆ ಪ್ರಯಾಣ ಮುಂದುವರಿಸಿತು. ಜನಸ್ಥಾನ ಅಂದ್ರೆ ದಂಡಕಾರಣ್ಯ. ರಾಮ ಆ ಮಾರ್ಗದ ವೀಕ್ಷಕ ವಿವರಣೆಯನ್ನು ಮುಂದುವರಿಸಿದ. ಇದೇ ಜನಸ್ಥಾನ. ಅಲ್ಲೊಂದು ವಿಶಾಲವಾದಂತಹ ವೃಕ್ಷ ಕಾಣಿಸ್ತಿದೆಯಲ್ಲ, ಅದನ್ನು ನೋಡು. ಇಲ್ಲಿ ಜಟಾಯು ವಾಸ ಮಾಡಿಕೊಂಡಿದ್ದ. ನಿನ್ನನ್ನ ರಾವಣನ ಕೈಯಿಂದ ತಪ್ಪಿಸಬೇಕು ಅಂತ ಪ್ರಯತ್ನ ಮಾಡಿ ರಾವಣನಿಂದ ಹತನಾದದ್ದು ಆತ ಇಲ್ಲಿಯೇ, ಇದೇ ಜಾಗದಲ್ಲೇ. ಇದೇ ಜಾಗದಲ್ಲಿ, ಇದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾನು ಖರದೂಷಣರನ್ನ, ತ್ರಿಶಿರಸ್ಸರನ್ನ, ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿ ಅವರನ್ನು ಕೊಂದು ಹಾಕಿದೆ. ಅಲ್ಲಿ ಮುಂದೆ ನೋಡು, ಅದು ನಾವಿದ್ದಂಥ ಆಶ್ರಮ. ಹಿಂದೆ ನಾವು ಯಾವ ಸಂದರ್ಭದಲ್ಲಿ ಆಶ್ರಮದಲ್ಲಿ ವಾಸ ಮಾಡ್ಕೊಂಡಿದ್ವಿ ಅದೇ ಆಶ್ರಮ ಇದೆ. ಈಗಲೂ ಕೂಡ ಚಿತ್ರದಲ್ಲಿ ಚಿತ್ರಿತ ಆಗಿರುವಂತೆ ಸ್ತಬ್ಧವಾಗಿ ಆ ಆಶ್ರಮ ಆ ಸ್ಥಳದಲ್ಲಿದೆ. ಇದೇ ಸ್ಥಳದಲ್ಲೇ ರಾಕ್ಷಸರಾಜ ರಾವಣ ನಿನ್ನನ್ನು ಬಲಾತ್ಕಾರವಾಗಿ ಅಪಹರಣ ಮಾಡಿಕೊಂಡು ಹೋದ. ಇದೇ ಗೋದಾವರಿ ನದಿ. ಅಲ್ಲಿ ಸಮೀಪದಲ್ಲಿ ಅಗಸ್ತ್ಯರ ಆಶ್ರಮ ಕಾಣಿಸ್ತಿದೆ. ಅದರ ಸಮೀಪದಲ್ಲಿ ಸುತೀಕ್ಷ್ಣರ ಆಶ್ರಮ, ಅದು ಅಗಸ್ತ್ಯರ ತಮ್ಮನ ಆಶ್ರಮ. ಇದೇ ಸ್ಥಳದಲ್ಲೇ ನಾನು ವಿರಾಧನನ್ನು ಸಂಹಾರ ಮಾಡಿದೆ. ಹಿಂದೆ ನಾವು ಯಾವ ತಪಸ್ವಿಗಳನ್ನ ಅಲ್ಲಿ ಸಂದರ್ಶನ ಮಾಡಿದ್ವೋ ಅದೇ ತಪಸ್ವಿಗಳು ಅಲ್ಲಿದ್ದಾರೆ. ಅತ್ರಿ ಮಹರ್ಷಿಗಳು ಇಲ್ಲಿದ್ದಾರೆ. ಅನಸೂಯಾ ದೇವಿಯನ್ನು ಕೂಡ ನಾವು ಇಲ್ಲೇ ಭೇಟಿಯಾಗಿದ್ದೆವು ಹಿಂದೆ. ಈ ಸ್ಥಳದಲ್ಲಿ ಇದ್ರ ಮುಂದೆ ಗಮನಿಸು, ಇಲ್ಲಿ ಚಿತ್ರಕೂಟ ಪರ್ವತ ಇದೆ. ಇಲ್ಲಿ ಭರತ ನನ್ನನ್ನ ಸಂತೋಷಗೊಳಿಸಿ ನನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ಅನ್ನುವಂಥ ಅಭಿಪ್ರಾಯ ಇಟ್ಕೊಂಡವನಾಗಿ ಇಲ್ಲಿಗೆ ಬಂದಿದ್ದ. ಅಲ್ಲಿ ಮುಂದೆ ನೋಡು, ಅದು ಯಮುನಾ ನದಿ ಅಲ್ಲಿ ಕಾಣಿಸ್ತಿದೆ.
ಆ ಯಮುನಾ ನದಿ ಪರಿಸರದಲ್ಲಿ ಭರದ್ವಾಜರ ಆಶ್ರಮ ಕಾಣಿಸ್ತಿದೆ. ಇಲ್ಲಿ ಗಂಗಾ ನದಿ ಕಾಣಿಸ್ತಾ ಇದೆ. ಗಂಗಾ ನದಿಯನ್ನು ಗಮನಿಸಿ. 3 ಲೋಕದಲ್ಲಿ ಗಂಗಾ ನದಿ ಪೂಜಿತವಾಗಿದೆ. ಇಲ್ಲಿ ಶೃಂಗಬೇರಪುರ ಅಂತ ಒಂದು ಪಟ್ಟಣ ಇದೆ ಆ ಗಂಗಾ ನದಿ ತೀರದಲ್ಲಿ. ಅಲ್ಲಿ ನನ್ನ ಸ್ನೇಹಿತ ಗುಹಾ ವಾಸ ಮಾಡಿಕೊಂಡಿದ್ದಾನೆ, ಅದನ್ನು ನೆನಪು ಮಾಡಿಕೊಟ್ಟ. ಇಲ್ಲಿ ಸರಯೂ ನದಿ ಇದೆ. ಈ ಗಂಗಾ ನದಿಯನ್ನು ದಾಟಿದ ಬಳಿಕ ಆ ಸರಯೂ ನದಿಯ ತೀರದಲ್ಲಿ ನಮ್ಮ ತಂದೆ ರಾಜ್ಯಭಾರ ಮಾಡಿಕೊಂಡಂಥ ಅಯೋಧ್ಯ ನಗರ ಇದೆ. ನಾವೀಗ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯ ನಗರಕ್ಕೆ ಪ್ರಯಾಣ ಬೆಳೆಸ್ತಿದ್ದೇವೆ. ಆದ್ದರಿಂದ ಆ ಅಯೋಧ್ಯ ನಗರಕ್ಕೆ, ನಮ್ಮ ರಾಜಧಾನಿಗೆ ದೂರದಿಂದ ನಮಸ್ಕರಿಸು ಅಂತ ಹೇಳಿದ. ಹೀಗೆ ರಾಮ ಹೇಳಿದಾಗಲೇ ವಾನರರು, ರಾಕ್ಷಸರೆಲ್ಲ ದೂರದಿಂದ ಅಯೋಧ್ಯ ಪಟ್ಟಣವನ್ನು ಅವರು ಗಮನಿಸಿದರು. ಕುತೂಹಲದಿಂದ ಅದರ ಸೊಬಗನ್ನು ಅವರು ವೀಕ್ಷಿಸಿದರು. ಇದು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗಕ್ಕನುಸಾರವಾಗಿ ವರ್ಣನೆ ಆಯಿತು. ಇಲ್ಲಿ ಒಂದು ಸ್ವಲ್ಪ ಭಾಗವನ್ನು ಆನಂದ ರಾಮಾಯಣದಲ್ಲಿ ಇದೇ ಕಥೆ ಏನು ಬಂದಿತ್ತು, ಒಂದು ಹೆಚ್ಚಿನ ಅಂಶನೂ ಅಲ್ಲಿ ಬಂದಿತ್ತು, ಅದನ್ನು ಗಮನಿಸಬೇಕು. ಯಯೌ ವಿಹಾಯಸ ಸೀತಾಂ ದರ್ಶಯನ್ ಕೌತುಕಾನ ಸಹ, ದಾರಿಯ ಮಧ್ಯದಲ್ಲಿ ನಾನಾ ಥರದ ದೃಶ್ಯಗಳನ್ನು ಅವಳಿಗೆ ತೋರಿಸ್ತಾ ಆತ ಪ್ರಯಾಣವನ್ನು ಮುಂದುವರೆಸಿದ. ಪಶ್ಯ ಸೇತುಂ ಮಯಾ ಬದ್ಧಂ, ಇಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿಂದ ನಾವು ಸೇತುವೆಯನ್ನು ನಿರ್ಮಾಣ ಮಾಡಿದ್ವಿ, ಅದನ್ನು ಗಮನಿಸುವಂತ ಸೇತುವೆಯನ್ನು ತೋರಿಸಿದ. ಇದಕ್ಕೆ ಸೇತು ಬಂಧ ಅಂತ ಹೆಸರು. ಹೀಗೆ ಆ ಪುಷ್ಪಕ ವಿಮಾನದಲ್ಲಿ ಮೇಲೆ ಕುಳಿತುಕೊಂಡು ಆ ಸೇತುವೆಯನ್ನು ಆತ ತೋರಿಸಿ, ಆ ಪುಷ್ಪಕ ವಿಮಾನವನ್ನು ನಿಲ್ಲಿಸಿ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಬಂದ. ಆ ಸೇತುವೆ ಜಾಗ ಬಂದಾಗ ಪುಷ್ಪಕ ಧ್ವನಿತ ಉತ್ತೀರ್ಯ ಬಂದು ಏನ್ ಮಾಡಿದ ಅಂತಂದ್ರೆ, ತನ್ನ ಕೈಲಿದ್ದಂಥ ಧನಸ್ಸಿತ್ತಲ್ಲ, ಆ ಧನಸ್ಸಿನಿಂದ ಆ ಸೇತುವೆಯನ್ನು ಪುಡಿ ಮಾಡಿದ, ಪುಡಿಗಟ್ಟಿದ. ಬಭಂಜ ಸೇತು ತತ್ ಕೋಟ್ಯ, ಧನಸ್ಸಿನ ತುದಿ ಇರ್ತದಲ್ಲ, ಈಗ ಮಣಿದಂತ ಒಂದು ಭಾಗ ಇರ್ತದಲ್ಲ, ಅದಕ್ಕೆ ಕೋಟಿ ಅಂತ ಕರೀತಾರೆ. ಆ ಧನುಸ್ಸಿನ ಕೋಟಿಯಿಂದ ಆ ಸೇತುವೆಯನ್ನು ಆತ ಒಡೆದು ಹಾಕಿದ. ಬಭಂಜ ಸೇತು ತತ್ಕೋಟ್ಯ ಧನುಷ್ಕೋಟಿ ವಿತೀರ್ಯತೆ, ಅದಕ್ಕಾಗಿ ಆ ಪ್ರದೇಶಕ್ಕೆ ಧನುಷ್ಕೋಟಿ ಅಂತ ಹೆಸರು ಬಂತು. ಅದು ಈ ಒಂದು ಕಳೆದ ಒಂದು 50-60 ವರ್ಷದ ಹಿಂದೆ ಬೃಹತ್ ಪ್ರಮಾಣದ ಚಂಡಮಾರುತ ಇತ್ಯಾದಿಗಳು ಕಾಣಿಸಿಕೊಂಡು ಅದು ಸಮುದ್ರಕ್ಕೆ ಆಹುತಿಯಾಗಿ ಹೋಯಿತು. ಅಲ್ಲಿ ತನಕ ಆ ಒಂದು ಪ್ರದೇಶ, ಆ ಸಮುದ್ರದ ಸೇತುವೆಯ ಅವಶೇಷಗಳೆಲ್ಲ ಅಲ್ಲಿ ಕಾಣಿಸ್ತಿದ್ದವು ಅಂತ ಹೀಗೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. 1968ರಲ್ಲಿ ಚಂಡಮಾರುತದ ಹಾವಳಿಯಾಗಿ ಆ ಧನುಷ್ಕೋಟೆ ಎಲ್ಲ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಸೇತುವೆಯನ್ನು ಯಾಕೆ ಹಾಗೆ ಉಳಿಸಲಿಲ್ಲ ರಾಮ, ಅದನ್ನ ಯಾಕೆ ಭಗ್ನ ಮಾಡಿದ? ಆ ಕಡೆ ಇರುವಂತಹ ರಾಕ್ಷಸರು ಈ ಕಡೆ ಭರತಖಂಡಕ್ಕೆ ಧಾಯಿಸಿ ಬಂದಾರು ಅಂತ ಹೀಗೊಂದು ಅಭಿಪ್ರಾಯದಿಂದ ಅದನ್ನ ಅವರು ಭಂಗ ಮಾಡಿದರು ರಾಮದೇವರು ಅಂತ ಒಂದು ಕಥೆಯನ್ನು ಇವರು ವಿಶ್ವನಂದನ ತೀರ್ಥರು ತಮ್ಮ ಬಾಲರಾಮಾಯಣ ಗ್ರಂಥವನ್ನು ಹೇಳ್ತಾರೆ. ಅದಕ್ಕೆ ಯಾವ ಆಧಾರ ಅಂತ ಗೊತ್ತಿಲ್ಲ, ತೀರ್ಥ ಪ್ರಬಂಧ ಇತ್ಯಾದಿ ಗ್ರಂಥಗಳ ಆಧಾರಾನುಸಾರವಾಗಿ ಹೇಳಿದೆ ಅಂತ ಅವ್ರು ತಿಳಿಸಿದ್ರು. ಅಂತೂ ಸೇತುವೆ ಹಾಗೆ ಇದೆ, ಆ ಕಡೆಯಿಂದ ರಾಕ್ಷಸರು ಬಂದು ಬಿಡ್ತಾರೆ, ಆ ರಾಕ್ಷಸರು ಈ ಕಡೆ ಪ್ರವೇಶ ಸಾಧ್ಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸೇತುವೆಯನ್ನು ಭಂಗಪಡಿಸಿದರು ಅಂತ ಕಥೆ. ಅತಯವ ಹಿ ತತ್ತೀರ್ಥಂ ಸ್ನಾನಾತ್ ಕೈವಲ್ಯದಾಯಕಂ, ಅದೆಷ್ಟು ಪವಿತ್ರವಾದಂತಹ ಸ್ಥಳ ಅಂದ್ರೆ ಅದು ಅಲ್ಲಿ ಸ್ನಾನ ಮಾಡಿದವರು ಕೈವಲ್ಯ ಮೋಕ್ಷವನ್ನೇ ಪಡ್ಕೊಳ್ತಾರೆ, ಅಂತ ಪವಿತ್ರವಾದದ್ದು. ಮತ್ತು ಅಲ್ಲೊಂದು ಕೋದಂಡಪಾಣಿ ಅನ್ನುವ ಹೆಸರಿನ ಒಂದು ರಾಮನ ದೇವಾಲಯ ಇದೆ, ರಾಮನ ಮೂರ್ತಿ ಇದೆ. ಕೋದಂಡ ಅಂದ್ರೆ ಧನುಸ್ಸಿನ ದಂಡ, ಅದನ್ನು ಹಿಡಿದುಕೊಂಡು ನಿಂತಹ ರಾಮನ ಮೂರ್ತಿ ಅದು. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಸಂಪಾತಿ ಬಂದ. ಸಂಪಾತಿ ಅಂದ್ರೆ ಜಟಾಯು ಅಂತ ಹಿಂದೆ ಸೀತೆಗಾಗಿ ಪ್ರಾಣ ಪರಿತ್ಯಾಗ ಮಾಡಿದ್ನಲ್ಲ, ಆತನ ಸಹೋದರ ಅವನು ಬಂದ. ರಾಮಚಂದ್ರ ಅವನನ್ನು ಆಲಿಂಗನ ಮಾಡಿಕೊಂಡು ಅವನಿಗೆ ಹೇಳಿದಂತೆ, ನೀನು ನಿನ್ನ ಸಹೋದರ ಆ ಸಂಪಾತಿಯನ್ನು ಜಟಾಯು ಏನಿದ್ದಾನಲ್ಲ ಅವನ ಸ್ಮರಣೆಯಿಂದ ಒಂದು ತೀರ್ಥವನ್ನು ಇಲ್ಲಿ ನಿರ್ಮಾಣ ಮಾಡುವ, ಅದು ಎಲ್ಲ ಭಕ್ತರಿಗೂ ಕೂಡ ಪುಣ್ಯದಾಯಕವಾಗಲಿ. ತೀರ್ಥಂ ಚಕಾರ ಸಂಪಾತಿ ಜಟಾಯು ಮಿತಿ ವಿಷ್ಣು, ಅದಕ್ಕೆ ಜಟಾಯು ತೀರ್ಥ ಅಂತಾನೆ ಹೆಸರು. ಅವೆಲ್ಲ ಈಗ ಅಲ್ಲಿ ಎಲ್ಲಿವೆ ಅಂತ ಗೊತ್ತಿಲ್ಲ. ಆನಂದ ರಾಮಾಯಣದಲ್ಲಿ ಅಂತಹ ಅನೇಕ ಸಮಿತಿಗಳು ನಾವು ಹಿಂದೆ ನೋಡಿದ್ವಿ.
ಹನುಮಂತನ ಅನೇಕ ಮೂರ್ತಿಗಳು, ಈಶ್ವರನ ಮೂರ್ತಿಗಳು, ಜಟಾಯು ತೀರ್ಥ ಅಂತ ನಾನಾ ಥರದನ್ನೆಲ್ಲ ನೋಡಿದ್ವಿ. ಈ ಕೋದಂಡ ರಾಮನ ಮೂರ್ತಿ ಅಂತ ಬೇರೆ ಕೇಳ್ತಿದ್ದೇವೆ. ಇವೆಲ್ಲ ಅಲ್ಲಿ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ. ಅಂತೂ ಅಂಥದನ್ನು ಆ ಕಾಲದಲ್ಲಿ ಆತ ರಾಮ ನಿರ್ಮಾಣ ಮಾಡ್ತಿದ್ದ. ಮುಂದೆ ರಾಮನ ಆಜ್ಞೆಯಂತೆ ಆ ಸಂಪಾತಿಯು ಕೂಡ ಪುಷ್ಪಕ ವಿಮಾನವನ್ನು ನೇರಿದ. ಅಯೋಧ್ಯೆ ಕಡೆಗೆ ಆತನು ಕೂಡ ಧಾವಿಸಿದ. ಅಥವಾ ದರ್ಭೇಶು ಶಯನಂ ಕೃತಂ ಪಶ್ಯ ವಿದೇಹಜೆ. ದರ್ಭಶಯನ ಅಂತ ಮತ್ತೊಂದು ಕ್ಷೇತ್ರ. ರಾಮ ಆ ಸಮುದ್ರಕ್ಕೆ ಅಭಿಮುಖನಾಗಿ ಮಲ್ಕೊಂಡ್ಬಿಟ್ಟಿದ್ದ ಗರ್ಭಗಳ ಮೇಲೆ. ನನಗೆ ಸೇತುವೆಯನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸಮುದ್ರವನ್ನು ಒತ್ತಾಯಿಸುವ ಕಾರಣಕ್ಕಾಗಿ ಮಲಗಿಕೊಂಡಿದ್ದ. ದರ್ಭಶಯನ ಅಂತ ಕರೀತಾರೆ. ಆ ರಾಮೇಶ್ವರ ದರ್ಭಶಯನ ಅಲ್ಲೇ ಕೆಲವು ಸುತ್ತಮುತ್ತಲಿನ ಪ್ರದೇಶಗಳಿದ್ದಿರ್ಬೇಕಷ್ಟೆ. ನವಗ್ರಹ ಪೂಜೆ ಮಾಡಿದ್ದೆ ನಾನು ಈ ಸೇತುವೆಯನ್ನು ಕಟ್ಟೋದಕ್ಕೆ ಮುಂಚೆ. ಆ ನವಗ್ರಹಗಳ ಪ್ರತೀಕವಾಗಿ 9 ಕಲ್ಲುಗಳನ್ನು ಪೂಜೆ ಮಾಡಿದ್ದೆ. ಅದನ್ನು ಇಲ್ಲಿ ನೋಡುವಂತ ತೋರಿಸಿದ. ಸಾಗರಕ್ಕೆ ನಾನು ಆಜ್ಞೆ ಮಾಡಿದ್ದೆ, ಸೇತುವೆ ಕಟ್ಟಲಿಕ್ಕೆ ನಮಗೆ ದೊಡ್ಡ ದೊಡ್ಡ ಅಲೆಗಳು ಅಡಚಣೆ ಮಾಡ್ತವೆ, ಹಾಗಾಗಿ ಅಲೆಗಳನ್ನ ಶಾಂತ ಮಾಡಿಕೊ ಅಂತ ನಾನು ಸಾಗರಕ್ಕೆ ಆಜ್ಞೆ ಮಾಡಿದ್ದೆ. ಸಾಗರ ನನ್ನ ಮಾತಿನಂತೆ ಶಾಂತವಾಗಿತ್ತು. ಕಿಷ್ಕಿಂಧೆಗೆ ಬಂದ. ವಾನರಾಣಾಂ ಸ್ತ್ರೀಯ ಸರ್ವಾಹ ವಿಮಾನೇ ಸ್ಥಾಪ್ತ ರಾಘವ. ಎಲ್ಲ ಕಪಿಸ್ತ್ರೀಯರನ್ನ ವಿಮಾನಕ್ಕೆ ಏರಿಸಿಕೊಂಡ. ಪ್ರವರ್ಷಣ ಪರ್ವತವನ್ನ, ಋಷ್ಯಮುಖ ಪರ್ವತವನ್ನ, ಪಂಪಾ ಸರೋವರವನ್ನ, ಎರಡು ನದಿಗಳ ವಿವರಣೆ ಹೆಚ್ಚಾಗಿ. ಕೃಷ್ಣಾನ್ ಭೀಮರಥೀಂ ಶುಭಾಂ. ಕೃಷ್ಣಾ ನದಿ ಮತ್ತು ಭೀಮಾ ನದಿ. ಕಿಷ್ಕಿಂಧೆಯನ್ನೆಲ್ಲ ದಾಟಿ ಮುಂದೆ ಬಂದು ಆತ ಮಹಾರಾಷ್ಟ್ರದ ವಿದರ್ಭ ಪಂಚವಟಿ ಪ್ರದೇಶಕ್ಕೆ ಬರೋದಕ್ಕಿಂತ ಮೊದಲು ಬರೋ ಜಾಗ ಈ ಕೃಷ್ಣಾ ನದಿ ಹರಿಯುವಂಥ ಜಾಗ ಮತ್ತು ಭೀಮಾ ನದಿ ಹರಿಯುವಂಥ ಜಾಗ. ಅವೆರಡನ್ನು ಪುಷ್ಪಕ ವಿಮಾನದ ಕುಳಿತುಕೊಂಡೇ ರಾಮ ಸೀತೆಗೆ ತೋರಿಸಿದ. ಪಂಪಾ ಸರೋವರಂ ಪಶ್ಯ ಕೃಷ್ಣಾಂ ಭೀಮರಥೀಂ ಶುಭಾಂ. ಮುಂದೆ ಪಂಚವಟಿ ನದಿಯನ್ನು ನೋಡು, ಪಂಚವಟಿ ಪ್ರದೇಶವನ್ನು ನೋಡು. ಇಲ್ಲಿ ಗೋದಾವರಿ ನದಿ ಹರಿತಿದೆ. ಅಗಸ್ತ್ಯ ಮತ್ತು ಸುತೀಕ್ಷ್ಣದ ಆಶ್ರಮವನ್ನು ನೋಡು, ಅತ್ರಿ ಋಷಿಗಳ ಆಶ್ರಮವನ್ನು ನೋಡು. ಇಲ್ಲಿ ಕಾಲಿಂದಿ ಅಂದ್ರೆ ಯಮುನಾ ನದಿ, ಜಾಹ್ನವಿ ಅಂದ್ರೆ ಗಂಗಾ ನದಿ, ಭರದ್ವಾಜರ ಆಶ್ರಮವನ್ನು ನೋಡು ಅಂತ ಹೇಳಿದ. ಮತ್ತೆ ಭರದ್ವಾಜರ ಅಪ್ಪಣೆಯನ್ನು ಪಡೆದುಕೊಂಡು ಆತ ಭರದ್ವಾಜರ ಪ್ರಾರ್ಥನೆಗನುಸಾರವಾಗಿ ಪುಷ್ಪಕುಮಾರದಿಂದ ಆತ ಅಲ್ಲಿ ಕೆಳಗಿಳಿದ. ಆನಂದ ರಾಮಾಯಣನು ಹಾಗೆ ಹೇಳ್ತದೆ, ಹಾಗೆ ವಾಲ್ಮೀಕಿ ರಾಮಾಯಣನು ಕೂಡ ಅದನ್ನು ಹೇಳ್ತದೆ. ತಸ್ಥೌ ತಸ್ಯ ಆಶ್ರಮೇ ಯಾನಾತ್ ಅವರುಷ್ಯ ಯಥಾ ಸುಖಂ. ಆ ಭರದ್ವಾಜರ ಆಶ್ರಮದಲ್ಲಿದ್ದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಅದು 14 ವರ್ಷಗಳ ಅವಧಿ ಮುಗಿಯುವಂಥ ಸಂದರ್ಭನೇ ಆಗಿತ್ತು. ಅವಾಗಲೂ ಹೋಗಿದ್ದ. ಈಗ ಮತ್ತೊಮ್ಮೆ ಅವರ ಆಶ್ರಮಕ್ಕೆ ಬಂದ. ಅವಾಗಲೂ ಅವರದ್ದು ಆತಿಥ್ಯ ಕೊಟ್ಟಿದ್ರು. ಮಾಘ ಶುಕ್ಲ ಚತುರ್ಥಾಂ, ಅದು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಆಗಿತ್ತು ಅಂತ ಆನಂದ ರಾಮಾಯಣ. ಭರದ್ವಾಜರು ತಮ್ಮ ತಪಸ್ಸಿನಿಂದ ಸ್ವರ್ಗವನ್ನು ನಿರ್ಮಾಣ ಮಾಡಿದರು. ರಾಮನಿಗೆ, ಸೀತಾಲಕ್ಷ್ಮಣರಿಗೆ, ಕಪಿಗಳಿಗೆ, ರಾಕ್ಷಸರಿಗೆಲ್ಲರಿಗೂ ಸತ್ಕಾರವನ್ನು ಮಾಡಿದರು. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 124ನೇ ಸರ್ಗ ಅಲ್ಲಿ ಕಥೆ ಹೀಗೆ ಮುಂದುವರಿತದೆ. ಪಂಚಮೀ ತಿಥಿ ಅಂತ ಅವರು ಕೂಡ ಅದನ್ನು ಹೇಳ್ತಾರೆ. ಪೂರ್ಣೇ ಚತುರ್ದಶೇ ವರ್ಷೆ ಪಂಚಮ್ಯಾಂ ಲಕ್ಷ್ಮಣಾಗ್ರಜ ಭರದ್ವಾಜಾಶ್ರಮಂ ಪ್ರಾಪ್ತ ವವಂದೇ ನಿಯತೋ ಮುನಿಂ. ಆ ಮುನಿಗಳಿಗೆ ರಾಮ ನಮಸ್ಕರಿಸಿದ. ಅವರನ್ನು ಕೇಳಿದ, ಅಯೋಧ್ಯ ನಗರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಾಚಾರವನ್ನು ನೀವು ಕೇಳಿದ್ದೀರಾ? ಅಲ್ಲಿಂದ ಏನಾದರೂ ವಿಶೇಷ ಸಮಾಚಾರ ನಿಮಗೆ ತಿಳಿದು ಬಂದಿದೆಯೇ? ಅಯೋಧ್ಯ ನಗರದ ಪ್ರಜೆಗಳು, ಮಂತ್ರಿಗಳು, ಉಳಿದ ನಮ್ಮ ಹಿತೈಷಿಗಳು, ಆಪ್ತರೆಲ್ಲ ಕುಶಲಿಗಳಾಗಿದ್ದಾರೋ ಹೇಗೆ? ಅದರ ವಿವರವನ್ನು ನಮಗೆ ಹೇಳಿ. ನಮ್ಮ ತಾಯಂದಿರು ಕ್ಷೇಮದಿಂದಿದ್ದಾರೋ ಹೇಗೆ ಅಂತ ಕೇಳಿದ. ಆಗ ಅವರು ಹೇಳಿದರು, ಭರತ ಜತೆಯನ್ನು ಧಾರಣೆ ಮಾಡಿಕೊಂಡು ನಿನ್ನನ್ನೇ ನಿರೀಕ್ಷೆ ಮಾಡಿಕೊಂಡಿದ್ದಾನೆ. ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ಆ ಪಾದುಕೆಗಳಿಗೆ ಅಧೀನನಾಗಿ ಆತ ಬದುಕಿಕೊಂಡು ರಾಜ್ಯಭಾರವನ್ನು ಮಾಡ್ತಿದ್ದಾನೆ. ನಿನ್ನನ್ನು ಆತ ನಿರೀಕ್ಷೆ ಮಾಡ್ತಿದ್ದಾನೆ. ನೀನು ಶೀಘ್ರವಾಗಿ ಇಲ್ಲಿಂದ ಹೋಗಿ ಆ ಭರತನನ್ನು ಭೇಟಿ ಆಗಬೇಕು. 14 ವರ್ಷಗಳ ಹಿಂದೆ ನೀನು ನಾರುಮಡಿಯನ್ನು ಉಟ್ಕೊಂಡು ಅರಣ್ಯಕ್ಕೆ ಹೋದೆ. ನಿನ್ನ ಜೊತೆಗೆ ಆವಾಗ ನಿನ್ನ ತಮ್ಮ ಮತ್ತು ಸೀತೆ ಇದ್ರು. ಯುವರಾಜ ಪಟ್ಟ ನಿನಗೆ ಆವತ್ತು ಕೈ ತಪ್ಪಿತ್ತು. ಸಾಮ್ರಾಜ್ಯದ ಸುಖ ಕೈ ತಪ್ಪಿತ್ತು. ಕೈಕೇಯಿಯ ಆದೇಶದಂತೆ, ದಶರಥನ ಆದೇಶದಂತೆ ನೀನು ಕಾಡಿಗೆ ಹೋಗಿದ್ದೆ. ಆದರೆ ಇವತ್ತಿನ ಸ್ಥಿತಿಯೆಲ್ಲ ಪೂರ್ಣವಾಗಿ ಬದಲಾಗಿದೆ.
ನೀನು ಮಹಾಪರಾಕ್ರಮಿಯಾದ ರಾವಣನನ್ನ ಸಭೆ ಪಡೆದು ಬಂಧು ಮಿತ್ರರ ಒಡಗೂಡಿ ಅಯೋಧ್ಯೆ ಕಡೆಗೆ ಧಾವಿಸ್ತಿದ್ದೆ. ಜನಸ್ಥಾನದಲ್ಲಿದ್ದಾಗ ನಾನಾ ಥರ ಸುಖ ದುಃಖಗಳನ್ನೆಲ್ಲ ಅನುಭವಿಸಿದ್ದೆ. ಅಲ್ಲಿ ತಪಸ್ವಿಗಳ ರಕ್ಷಣೆಗಾಗಿ ನೀನು ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದೆ. ರಾವಣ ನಿನ್ನ ಪತ್ನಿಯನ್ನು ಅಪಹಾರ ಮಾಡಿದ. ಕಪಿಗಳು ಲಂಕಾನಗರವನ್ನು ಸುಟ್ಟು ಹಾಕಿದರು. ರಾವಣನ ಸೈನ್ಯವನ್ನ ನಾಶ ಮಾಡಿದರು. ರಾವಣನನ್ನು ನೀನು ನಾಶ ಮಾಡಿದೆ. ತಪಸ್ಸಿನ ಪ್ರಭಾವದಿಂದ ನನಗೆ ಈ ಎಲ್ಲ ಸಂಗತಿಗಳು ಗೊತ್ತಾಗಿವೆ ಅಂದ್ರು ಅವರು ಭರದ್ವಾಜರು. ಅಯೋಧ್ಯೆ ವೃತ್ತಾಂತ ನನಗೆ ಹೇಗೆ ತಿಳಿಯಿತು ಅಂದ್ರೆ, ನಾನು ತಪಸ್ಸಿಯಾಗಿರೋದ್ರಿಂದ ತಪಸ್ಸಿನ ಮೂಲಕ ತಿಳಿಯಿತು ಅಂತ ಅನ್ನೋದು ಒಂದು ವಿಷಯ. ವಾರ್ತಾವಾಹಕರು ನನ್ನ ಆಶ್ರಮದಿಂದ ಅಯೋಧ್ಯೆ ಕಡೆಗೆ ನೇರಿನ ಮೇಲೆ ಸಂಚಾರ ಮಾಡ್ತಿರ್ತಾರೆ. ಆ ಮೂಲಕ ನನಗೆ ಅಯೋಧ್ಯ ನಗರದಲ್ಲಿರುವಂತಹ ಸಮಾಚಾರ ಕೂಡ ತಿಳಿದಿದೆ. ನಾನು ನಿನಗೊಂದು ವರ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ವರ ಅಂದ್ರೆ ಏನು? ನೀನು ನನ್ನ ಸೇವೆಯನ್ನು ಸ್ವೀಕಾರ ಮಾಡಿ ನನ್ನನ್ನು ಸಂತೋಷಗೊಳಿಸಬೇಕು. ನಾಳೆ ನೀನು ಅಯೋಧ್ಯೆಗೆ ಹೋಗಬೇಕು ಅಂತ ಅವರು ರಾಮನ ಪ್ರಾರ್ಥನೆ ಮಾಡಿದರು. ರಾಮ ಹಾಗೇ ಆಗಲಿ ಅಂತ ಹೇಳಿದ. ಅಕಾಲೇ ಫಲಿನೋ ವೃಕ್ಷಾ ಸರ್ವೇ ಚಾಪಿ ಮಧುಸ್ರವಾಹ ಫಲಾನ್ಯಮೃತಕಲ್ಪಾನಿ ಬಹೂನಿ ವಿವಿಧಾನಿ ಚ ಭವಂತು ಮಾರ್ಗೇ ಭಗವನ್ ಅಯೋಧ್ಯಾಂ ಪ್ರತಿಗಚ್ಚತಃ. ನಾನು ಮರಳಿ ಇಲ್ಲಿಂದ ಅಯೋಧ್ಯೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನನಗೆ ನಾನಾ ಥರದ ವೃಕ್ಷಗಳು, ನಾನಾ ಥರದ ಬಳ್ಳಿಗಳು, ಗಿಡಗಳೆಲ್ಲ ಏನು ಕಾಣಿಸ್ತಾವಲ್ಲ, ಅವು ನಾನಾ ಥರದ ಹಣ್ಣು ಹಂಪಲುಗಳನ್ನು ನಮಗೆ ಕೊಡಲಿ. ನಮ್ಮ ಸಂಚಾರ ನಿಮ್ಮ ಆಶ್ರಮದಿಂದ ಅಯೋಧ್ಯೆ ತನಕ ನಮ್ಮ ಸಂಚಾರ ಮಂಗಳಮಯವಾಗಲಿ. ಹಾಗೆ ನೀವು ನನಗೆ ವರ ಕೊಡಿ ಅಂತ ಅವ್ರನ್ನ ಕೇಳಿದ. ಭರದ್ವಾಜರು ಹಾಗೆ ಅಂತ ಹೇಳಿ ಹಾಗೆ ಆಗಲಿ ಅಂತಂದ್ರು. ಹೂವಿಲ್ಲದಂತಹ ಮರಗಳು ಹೂ ಬಿಟ್ಟವು, ಕಾಯಿ ಇಲ್ಲದಂತಹ ಮರಗಳು ಕಾಯಿ ಹಣ್ಣುಗಳನ್ನ ಹೊಂದಿ ಶೋಭಿಸಿದವು. ವಾನರರು ಸ್ವರ್ಗವನ್ನೇ ಗೆದ್ದಂತಾಗಿಬಿಟ್ಟಿದಂತ ಅವರಿಗೆ, ಅಂತಹ ಸಂತೋಷ ಅವರಿಗೆ. ಸ್ವರ್ಗವನ್ನೇ ಗೆದ್ದಂತಾಗಿ ಸ್ವರ್ಗದ ದೇವತೆಗಳಂತೆ ಆನಂದ ಮತ್ತರಾಗಿ ಆ ನಾನಾ ಥರದ ಹಣ್ಣು ಹಂಪಲುಗಳನ್ನೆಲ್ಲ ಅವರು ಭಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಈ ವಾಲ್ಮೀಕಿ ರಾಮಾಯಣದಲ್ಲಿ ಇದು ಬರಲಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿಲ್ಲ. ಆದರೆ ಕೆಲವು ವಿದ್ವಾಂಸರು ನಾನಾ ಥರದ ವ್ಯಾಖ್ಯಾನಗಳನ್ನು ಪರಾಮರ್ಶೆ ಮಾಡಿ ಹೀಗೊಂದು ಪಟ್ಟಿ ಹೇಳ್ತಾರೆ, ವನವಾಸದ ಪಟ್ಟಿ, ಯಾವ್ಯಾವ ದಿವಸ ಎಲ್ಲೆಲ್ಲಿಗೆ ರಾಮ ಹೋಗಿದ್ದ ಅಂತದನ್ನೆಲ್ಲ. ಚೈತ್ರ ಶುಕ್ಲ ಪಕ್ಷದ ಪಂಚಮಿ ದಿವಸ ಅಯೋಧ್ಯೆಯಿಂದ ಹೊರಬಿದ್ದ ರಾಮ ತಂದೆಯ ಆಜ್ಞೆಯಂತೆ. ಅಂದೇ ರಾತ್ರಿ ತಮಸಾ ನದಿ ತೀರದಲ್ಲಿ ವಾಸ ಮಾಡಿದ. ಷಷ್ಠಿಯ ದಿನ ಶೃಂಗಬೇರಪುರದಲ್ಲಿ ವಾಸ ಮಾಡಿದ.